ಮಹಿಳಾ ಅಧಿಕಾರಿಗಳಿಗೆ ಕೈಮುಖಂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವರಾದ ವಿ ಮುನಿಯಪ್ಪ ನೇತೃತ್ವದಲ್ಲಿ ದಿಢೀರ್ ಸಭೆಯನ್ನ ನಡೆಸಲಾಯಿತು. ಶಿಡ್ಲಘಟ್ಟ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ವರ್ತನೆಯಿಂದ ಬೇಸತ್ತ ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಜೀವ್ ಗೌಡ ವರ್ತನೆಯಿಂದ ಮುಂಬರುವಂತಹ ಸಹಕಾರ ಸಂಘ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈ ಬಗ್ಗೆ ಪಕ್ಷದ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ ಅಂತ ತಿಳಿಸಿದ್ದಾರೆ. ಈ ವೇಳೆ ಮಾಜಿ ಸಚಿವರಾದ ವಿ ಮುನಿಯಪ್ಪ ಪುತ್ರ ಶಶಿಧರ್, ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಅಂಜಿನಪ್ಪ ಸೇರಿದಂತೆ ಇತರರು ಉಪಸ್ಥಿತರಾಗಿದ್ದರು. ಬಹಳಷ್ಟು ನೋವಿನ ವಿಚಾರ, ಬಹಳಷ್ಟು ಮುಜುಗರ ತಂದಿರಂಥದ್ದು. ಶಿಡ್ಲಘಟ್ಟ ಬಹಳಷ್ಟು ಅಭಿವೃದ್ಧಿ ಹೊಂದಂಥದ್ದು, ಮತ್ತೆ ಶಿಡ್ಲಘಟ್ಟನ ಭವಿಷ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನೋಡಂತ ದೂರದೃಷ್ಟಿ ಇಟ್ಕೊಂಡು ಇಲ್ಲಿನ ಮುಖಂಡರು ನಾವುಗಳೆಲ್ಲನೂ ಸಹ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದಾಗಿತ್ತು. ಕಳೆದ 2 ದಿನಗಳಲ್ಲಿ ಏನು ನಗರ ಆಯುಕ್ತರು ಅಮೃತ ಗೌಡರ ಒಂದು ಕರೆಗೆ ಫೋನ್ ಮಾಡಿ ಸಂಭಾಷಣೆ ಮಾಡಿರುವಂಥದ್ದು ನಾವು ಕೇಳಿದಾಗ ಎಲ್ಲ ಒಂದು ಕಡೆ ರಾಜೀವ್ ಗೌಡರು ಸ್ವಲ್ಪ ಭಾವೋದ್ವೇಗಕ್ಕೊಳಗಾಗಿ ಬಹಳಷ್ಟು ಅಸಭ್ಯವಾಗಿ ಅವರಿಗೆ ಮಾತಾಡಿರುವಂಥದ್ದನ್ನ ನೋಡಿ, ಒಂದು ಮಹಿಳಾ ಅಧಿಕಾರಿ, ಒಬ್ಬ KS ಅಧಿಕಾರಿಗೆ ವಿಶೇಷವಾಗಿ ಹೆಣ್ಣಿಗೆ ನಾವು ಬಹಳಷ್ಟು ಪ್ರಾಮುಖ್ಯತೆ, ಗೌರವನ ಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದರಲ್ಲೂ ಸಹ ರಾಜಕಾರಣಿಗಳಾದಂಥವ್ರಿಗೆ ತಾಳ್ಮೆ, ಸಹನೆ, ಒಂದಷ್ಟು ಹೊಂದ್ಕೊಂಡು ಹೋಗುವಂತ ಗುಣ ನಮ್ಮಲ್ಲಿ ಹೆಚ್ಚಾಗಿರ್ಬೇಕು. ಆ ನಿಟ್ಟಿನಲ್ಲಿ ಬ್ಯಾನರ್ ವಿಚಾರಕ್ಕೆ ಇದು ಪ್ರಾರಂಭ ಆಗಿರೋಂಥದ್ದು. ಎಲ್ಲೋ ಒಂದ್ ಕಡೆ ಸರಳವಾಗಿ ಮಾತಾಡಿ ಬಗೆಹರಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇತ್ತು. ಅದು ಸಹ ಇದು ಆಗ್ಬಿಟ್ಟಿದೆ. ಪ್ರಕೃತಿ ಇದು ವಿಕೋಪಕ್ಕೆ ಹೋಗಿರೋಂಥದ್ದು. ಅಮೃತ ಗೌಡ್ರಿಗೆ ನೋವಾಗಿರೋಂಥದ್ದು ನಮಗೂ ಸಹ ನೋವು ತಂದಿದೆ. ಆಕೆಗೆ ಈಗಾಗಲೇ ರಾಜೀವ್ ಗೌಡ್ರು ಸಹ ಕ್ಷಮೆಯನ್ನ ಕೇಳಿರೋಂಥದ್ದು. ಈ ನಡವಳಿಕೆಗಳಿಂದ ರಾಜ್ಯಾದ್ಯಂತ ಒಂದು ರೀತಿ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ. ಅವರು ಏನೋ ಒಂದು ರೀತಿ ದಂಗೆ ಹೇಳ್ತಾರೆ, ಸುಟ್ಟಾಕ್ಬಿಡ್ತೀವಿ ಅನ್ನೋಂಥ ಮಾತುಗಳು ಇವೆಲ್ಲಾನು ಸಹ ರಾಜಕಾರಣಿಗಳ ಬಾಯಲ್ಲಿ, ನನ್ನ ಬಾಯಲ್ಲೂ ಬರಬಾರ್ದು, ರಾಜೀವ್ ಗೌಡ್ರ ಬಾಯಲ್ಲೂ ಬರಬಾರ್ದು, ಯಾವೊಬ್ಬ ರಾಜಕಾರಣಿ ಬಾಯಲ್ಲೂ ಸಹ ಈ ತರದ ಮಾತುಗಳು ಬರಬಾರ್ದು. ಇವೆಲ್ಲಾನು ಸಹ ರಾಜಕಾರಣದಿಂದ ದೂರ ಇರೋಂಥವ್ರ ಬಾಯಲ್ಲಿ ಬರೋಂಥದ್ದು. ಇವೆಲ್ಲಾನು ಸಹ ಸರಿಪಡಿಸ್ಕೊಳ್ಳೋಂಥದ್ದಾಗಬೇಕು. ಮುಂದಿನ ದಿನಗಳಲ್ಲಿ ಭವಿಷ್ಯದ ಶಿಡ್ಲಘಟ್ಟ ಕಟ್ಟಬೇಕಾದ್ರೆ ನಾವೆಲ್ಲಾನು ಸಹ ಒಂದು ಒಗ್ಗಟ್ಟಾಗಿ ಎಲ್ಲರ ಜೊತೆ ತಗೊಂಡು ಹೋಗುವಂಥದ್ದು ಮತ್ತು ಅಧಿಕಾರಿಗಳ ಸಹಕಾರನೂ ಸಹ ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ಅವ್ರನ್ನ ಕಾರ್ಯರೂಪಕ್ಕೆ ತರೋಂಥದ್ದಕ್ಕೆ ಏನೇ ತಪ್ಪಾಗಿದ್ರು ಸಹ ಅವ್ರನ್ನ ಕಾರ್ಯ ಸರಿಯಾದ ಕಡೆ ತಗೊಂಡು ಹೋಗುವಂಥದ್ದಕ್ಕೆ ಮಾರ್ಗಗಳಿರ್ತವೆ. ಆ ನಿಟ್ಟಿನಲ್ಲಿ ಅವರು ಸರಿಪಡಿಸ್ಕೊಳ್ಳಿ ಅಂತೇಳಿ ನನ್ನ ಅಭಿಪ್ರಾಯ. ಹೀಗಾಗಿ ಅವರು ನಮ್ಮ ಸಹೋದರಿ ಅಮೃತ ಗೌಡ ಇರ್ಬೋದು, ಮತ್ತೆ ಪೌರ ಕಾರ್ಯಕ್ರಮ ಯಾರೆಲ್ಲ ನೋವಾಗಿದೆ ಅವ್ರಿಗೆಲ್ಲರಿಗೂ ಸಹ, ನಮಗೂ ನೋವಾಗಿದೆ. ಈ ವಿಚಾರವಾಗಿ ನಾವು ಸಹ ಕ್ಷಮೆನ ಕೇಳ್ತೀವಿ. ಒಂದು ಹೆಣ್ಣಿಗೆ ನಾವು ಗೌರವ ಕೊಡುವಂಥದ್ದು ನಮ್ಮ ಧರ್ಮ. ಹಾಗಾಗಿ ಮತ್ತೆ ಕಾರ್ಯಕ್ಕೆ ಎಲ್ಲ ಪ್ರವೃತ್ತರಾಗಬೇಕು. ಎಲ್ಲರೂ ಸಹ ಕೆಲಸಕ್ಕೆ ಮರಳಿ ಶಿಡ್ಲಘಟ್ಟದ ಒಂದು ಪೌರ ಸಭೆಯ ಕೆಲಸ ಏನಿದೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ತಮ್ಮ ಮುಖ್ಯನ ಮನವಿ ಮಾಡ್ಕೊಳ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.